ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ವಾಯುಸ್ತುತಿಯಲ್ಲಿ ತ್ರಿಷ್ವಪ್ಯೇವಾವತಾರೇಶ್ವರಿಭಿರಪಘೃಣಂ ಹಿಂಸಿತೋ ನಿರ್ವಿಕಾರಃ ಸರ್ವಜ್ಞಃ ಸರ್ವಶಕ್ತಿಃ ಸಕಲಗುಣಗಣಾಪೂರ್ಣರೂಪಪ್ರಗಲ್ಭಃ ಸ್ವಚ್ಛಸ್ವಚ್ಛಂದಮೃತ್ಯುಃ ಸುಖೈಸುಜನಂ ದೇವಕಿಂ ಚಿತ್ರಮತ್ರ ತ್ರಾತಾ ಯಸ್ಯ ತ್ರಿಧಾಮ ಜಗದುತವಶಗಂ ಕಿಂಕರಾಶಂಕರಾದ್ಯಾಃ. ಈ ಪದ್ಯದಲ್ಲಿ ವಾಯುದೇವರ ಅವತಾರ ತ್ರಯದಲ್ಲಿಯೂ ಯಾವುದೇ ವಿಕಾರ ಇಲ್ಲ ಅಂತ ಹೇಳಿ ಹೊರಟಿದ್ದಾರೆ. ವಿಕಾರ ಹೇತುಗಳು ಇದ್ದರೂ ಕೂಡ ಮೂರೂ ಅವತಾರಗಳಲ್ಲಿಯೂ ನೀವು ನಿರ್ವಿಕಾರರಾಗಿದ್ದೀರಿ ಅಂತ ಸ್ತೋತ್ರ ಮಾಡ್ತಾ, ಆದ್ದರಿಂದಲೇ ನೀವು ರುದ್ರಾದಿ ಸಕಲ ದೇವತೆಗಳಿಂದಲೂ ಒಂದೇರಾಗಿದ್ದೀರಿ ಅಂತ ಪ್ರಾಣದೇವರಲ್ಲಿ ವಿಜ್ಞಾಪಿಸ್ಕೊಳ್ತಾ ಇದ್ದಾರೆ. ಮಹಿಮೋಪೇತರಾಗಿರತಕ್ಕಂತಹ ಆದ್ದರಿಂದಲೇ ನೀವಿಬ್ಬರು ವೇದವ್ಯಾಸ ಮತ್ತು ಆಚಾರ್ಯರು ಶತ್ರುಗಳು ಮಾಡಿದ ಹಿಂಸೆಯಿಂದ ವಿಕಾರವಿಲ್ಲ ಎಂಬಂತೆ ನೀವು ಇದ್ದೀರಾ, ಯಾವುದೇ ನಿಮ್ಮಲ್ಲಿ ವಿಕಾರ ಇಲ್ಲ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಹರಿಯ ಪಕ್ಷದಲ್ಲಿ ಕೇವಲ ವೇದವ್ಯಾಸ ಎಂಬ ಅವತಾರದಲ್ಲೂ, ವಾಯುಪಕ್ಷದಲ್ಲಿ ಹನುಭೀಮ ಮಧ್ವ ಎಂಬ ಮೂರು ಅವತಾರಗಳಲ್ಲೂ ನಾನಾ ವಿಧವಾಗಿರತಕ್ಕಂತಹ ಶತ್ರುಗಳ ಬಾಧೆಗೆ ಒಳಗಾದರೂ ನೀವಿಬ್ಬರು ಕಿಂಚಿತ್ತೂ ವಿಕಾರವನ್ನು ಹೊಂದಿರಲಿಲ್ಲ. ಇದೇ ನಿಮ್ಮ ಮಹತ್ವ. ವಿಕಾರಕ್ಕೆ ಕಾರಣ ಇದ್ದೂ ವಿಕಾರಗೊಳ್ಳದೆ ಹೋದರೆ ಅಂಥವ್ರನ್ನ ಧೀರರು ಅಂತಾರೆ. ವಿಕಾರ ಹೇತವು ಸತಿ ವಿಕ್ರಿಯಂತೆ ಯಶಾಂನ ಚೇತಾಂಸತ ಏವ ಧೀರಾಹ ಅಂತೊಂದು ಸುಭಾಷಿತ ಇದೆ. ವಿಕಾರಗೊಳ್ಳಲಿಕ್ಕೆ ಕಾರಣ ಇದ್ದು ಯಾರ ಮನಸ್ಸು ವಿಕಾರಗೊಳ್ಳೋದಿಲ್ಲವೋ, ಮನಸ್ಸನ್ನು ಆಕರ್ಷಿಸಿ ಅಪಹರಿಸ್ತಕ್ಕಂತಹ ಸಂದರ್ಭಗಳು ಅನೇಕ ಬರ್ತವೆ ಜೀವನದಲ್ಲಿ. ಹಾಗಿದ್ದರೂ ಕೂಡ ಯಾರ ಮನಸ್ಸು ವಿಕಾರಗೊಳ್ಳೋದಿಲ್ಲವೋ ಅವರೇ ಧೀರರು, ಅವರೇ ಮಹಾತ್ಮರು. ಆದ್ದರಿಂದ ಹೇ ಹರಿವಾಯುಗಳೇ, ನಿಮ್ಮನ್ನು ರುದ್ರ ಇಂದ್ರಾದಿ ಸಕಲ ದೇವತೆಗಳು ಕೂಡ ನಿಮ್ಮನ್ನು ಆರಾಧಿಸ್ತಾರೆ ಅಂತ ಈ ಪದ್ಯದಲ್ಲಿ ವಿಜ್ಞಾಪಿಸ್ಕೊಳ್ಳಿ ಹೊರಟಿದ್ದಾರೆ. ತ್ರಿಷ್ವಪ್ಯೇವಾವತಾರೇಷು ಅರಿಭಿರಪಗಣಂ ಹಿಂಸಿತೋ ನಿರ್ವಿಕಾರಃ. ಹರಿಪರವಾಗಿ ಅರ್ಥ ಮಾಡುವಾಗ, ಹೇ ದೇವ, ಕ್ರೀಡಾದಿಗುಣ ವಿಶಿಷ್ಟನಾಗಿರತಕ್ಕಂತಹ ವೇದವ್ಯಾಸರೇ, ಅರಿಭಿಹಿ ಕಲಿಯೇ ಮೊದಲಾದ ಶತ್ರುಗಳು, ಅನ್ಯಥಾ ಜ್ಞಾನಾದಿ ದೋಷವುಳ್ಳಂತಹ ಕಲಿಯೇ ಮೊದಲಾದ ಶತ್ರುಗಳಿಂದ ಅಪಘೃಣಂ ನಿರ್ದಯವಾಗಿ, ಘೃಣ ಅಂದರೆ ದಯ,
ಅಪಘ್ರಣ ಅಂದರೆ ನಿರ್ದಯ, ನಿರ್ದಯವಾಗಿ. ಹಿಂಸಿತಃ ಅಪಿ, ಹಿಂಸಿಸಲ್ಪಟ್ಟರು. ನಿಮ್ಮ ಅನಂತ ಕಲ್ಯಾಣ ಗುಣಗಳಿಗೆ ಮಿಥ್ಯಾತ್ವ ಪ್ರತಿಪಾದನೆ ಮೊದಲಾದವುಗಳಿಂದ ಹಿಂಸಲ್ಪಟ್ಟರು. ನಿರ್ವಿಕಾರ ಏವ, ನೀವು ವಿಕಾರರಹಿತರೇ ಆಗಿದ್ದೀರಿ. ತ್ರಿಷು ಅವತಾರೇಶು, ತ್ರಿಷು ಅಂದರೆ 3, ಅವತಾರೇಶು ಅಂದರೆ ಅವತಾರ ಅಂದರೆ ವೇದಗಳು. ಅವತಾರದೊಂದು ಅರ್ಥ ಇದೆ, ಇನ್ನೊಂದು ಅರ್ಥ ಅವತಾರ ಅಂದರೆ ವೇದಗಳು. ಋಗ್ಯಜುಸ್ಸಾಮ ಎಂಬ 3 ವೇದಗಳಲ್ಲಿ ಅಂತ ಅರ್ಥ. ಅವ ಉಪಸರ್ಗ ತ್ರಿಧಾತು, ಅವ ಉಪಸರ್ಗಕ್ಕೆ ತ್ರಿಧಾತು ಸೇರಿಕೊಂಡು ತ್ರಿಧಾತು ಪ್ಲವನ ತರಣಯೋ. ತ್ರು ಅಂದರೆ ಈಜುವುದು, ತೇಲುವುದು, ದಾಟುವುದು ಅಂತ ಅರ್ಥ. ಅವತರಂತಿ ಅಂದರೆ ನಿಸ್ತರಂತಿ ಸಂಸಾರ ಬಂಧಂ ಏಬಿಹಿ ಇತಿ ಅವತಾರಾಹ. ಯಾವುಗಳಿಂದ ಜೀವರು ಸಂಸಾರ ಬಂಧವನ್ನು ದಾಟುತ್ತಾರೋ ಅವುಗಳು ಅವತಾರ ಅಂತ ಅರ್ಥ ಮಾಡಿದಾಗ, ಯಾವುಗಳಿಂದ ಸಂಸಾರ ಬಂಧವನ್ನು ದಾಟುತ್ತಾರೆ ಅಂದರೆ ವೇದಗಳಿಂದ ದಾಟುತ್ತಾರೆ. ವೇದಗಳನ್ನು ಅಧ್ಯಯನ ಮಾಡಿ ಆ ವೇದಜನ್ಯವಾಗಿರತಕ್ಕಂತಹ ಜ್ಞಾನದಿಂದ ಸಂಸಾರ ಬಂಧನದಿಂದ ಅವರು ಮುಕ್ತರಾಗ್ತಾರೆ. ಆದ್ದರಿಂದ ವೇದಗಳಿಗೆ ಅವತಾರ ಅಂತ ಹೆಸರು. ಆದ್ದರಿಂದ ಹರಿಯ ಪಕ್ಷದಲ್ಲಿ ತ್ರಿಷು ಅವತಾರೇಶು, ತ್ರಿಷು ಅಪಿ ಅವತಾರೇಶು ಅಂದರೆ 3 ವೇದಗಳಲ್ಲಿಯೂ ಅಂತ ಅರ್ಥ. ಋಗ್ವೇದ, ಯಜುರ್ವೇದ, ಸಾಮವೇದ 3 ವೇದಗಳಲ್ಲಿಯೂ ಸರ್ವಜ್ಞ, ನೀನು ಎಲ್ಲವನ್ನೂ ತಿಳಿದವನು, ನೀವು ಎಲ್ಲವನ್ನೂ ತಿಳಿದವರು. ಸರ್ವಶಕ್ತಿ, ಸರ್ವವಿಷಯಕವಾಗಿರತಕ್ಕಂತಹ ಶಕ್ತಿ, ಸೃಷ್ಟ್ಯಾದಿ ಸೃಷ್ಟಿಸ್ಥಿತಿ ಲಯ ಮೊದಲಾದ 8 ಕಾರ್ಯಗಳನ್ನು ವಹಿಸಬಲ್ಲಂತಹ ಶಕ್ತಿ ಉಳ್ಳವನೆಂದು. ಆಮೇಲೆ ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಭ. ಸಕಲ ಅಂದರೆ ಎಲ್ಲ, ಸಕಲ ಅಂದರೆ ಸಮಸ್ತ. ಗುಣಗಣ ಜ್ಞಾನ ಆನಂದ ಇವೇ ಮೊದಲಾದ ಅನಂತ ಗುಣಗಳ ಸಮೂಹದಿಂದ ಆ ಅಂದರೆ ನಿರವಧಿಕವಾಗಿ ಅನಂತವಾಗಿ ಪೂರ್ಣರೂಪ ಪರಿಪೂರ್ಣವಾದ ಸ್ವರೂಪವುಳ್ಳವರು. ಪ್ರಗಲ್ಭ ಪ್ರತಿಭಾನ್ವಿತರು. ಅಂತಹ ಸ್ವಚ್ಛ ನಿರ್ದೋಷರು. ಸ್ವಚ್ಛಂದ ಮೃತ್ಯು, ತಮ್ಮ ಛಂದ ಅಧೀನದಲ್ಲಿರುವ ಮೃತ್ಯು, ಮೃತ್ಯುದೇವತೆಯೂ ಇವರ ಅಧೀನ, ಮೃತ್ಯುದೇವತೆಯು ಪರಮಾತ್ಮನ ಅಧೀನ. ಸ್ವಚ್ಛಂದ ಮೃತ್ಯು, ಅಂದರೆ ತಮ್ಮ, ಛಂದ ಅಂದರೆ ಅಧೀನದಲ್ಲಿರತಕ್ಕಂತಹ ಮೃತ್ಯುದೇವತೆ ಉಳ್ಳವರು. ಅರ್ಥಾತ್ ಮೃತ್ಯುದೇವತೆಗೆ ನೀವು ನಿಯಾಮಕರು. ಈ ರೀತಿಯಾಗಿ 3 ವೇದಗಳಲ್ಲಿಯೂ ಕೂಡ ಪ್ರತಿಪಾದಿಸಲ್ಪಟ್ಟಿದ್ದೀರಾ. ಸುಜನಂ, ಸಜ್ಜನರನ್ನು ಸುಖಯಸಿ, ಸುಜನಂ ಸುಖಯಸಿ, ಸಜ್ಜನರನ್ನು ಸುಖಯಸಿ, ಮೋಕ್ಷಪ್ರದಾನದಿಂದ ಸುಖಪಡಿಸ್ತೀರಿ. ಯಸ್ಯ, ಯಾವ ನಿಮಗೆ, ತ್ರಾತ ಬೇರೆ ರಕ್ಷಕನು, ಮಾ ಇಲ್ಲವೋ ಅಂದರೆ ನೀವೇ ಸ್ವತಂತ್ರ, ಉದ ಮತ್ತು ತ್ರಿಧಾ ಜಗತ್ 3 ವಿಧವಾಗಿರತಕ್ಕಂತಹ ಜಗತ್ತು, ಕ್ಷರ ಅಕ್ಷರ ಪರಮಾತ್ಮ. ಇದು ಭಗವದ್ಗೀತೆಯಲ್ಲಿ ಬಂದಿದೆ. ಕ್ಷರಾಕ್ಷರ ಮತ್ತು ಪರಮಾತ್ಮ ಈ 3 ವಿಧವಾಗಿರತಕ್ಕಂತಹ ಜಗತ್ತು. ವಶಗಂ, ಯಾವ ನಿಮ್ಮ ಸ್ವಾಧೀನದಲ್ಲಿದೆಯೋ ಅಂತಹ ಶಂಕರಾದ್ಯಾಹ ರುದ್ರ ಇಂದ್ರಾದಿ ಸಕಲ ದೇವತೆಗಳು ಕೂಡ ಕಿಂಕರಾಹ ನಿಮ್ಮ ಸೇವಕರಾಗಿದ್ದಾರೋ ಅಂತಹ ಅತ್ರ ನಿಮ್ಮ ವಿಷಯದಲ್ಲಿ ಕಿಂ ಚಿತ್ರಂ, ಏನು ಆಶ್ಚರ್ಯವಿದೆ ಅನ್ನೋದು ಹರಿಪರವಾಗಿರ್ತಕ್ಕಂತಹ ಪದಾರ್ಥ. ಏನು ಹೇಳ್ತಾ ಇದ್ದಾರೆ? ಹೇ ಭಗವನ್ ವೇದವ್ಯಾಸರೇ, ನೀವು ಜ್ಞಾನಾನಂದ ಪರಿಪೂರ್ಣರಾಗಿದ್ದೀರಾ. ಆದರೆ ಇದಕ್ಕೆ ಪ್ರತಿಯಾಗಿ
ಕಲಿಯ ಆವೇಶದಿಂದ ರಚಿತವಾಗಿರತಕ್ಕಂತಹ ಶೈವಾದಿ ದುರಾಗಮಗಳು ನೀವು ನಿರ್ಗುಣ, ಪರಾಧೀನ ಅಂತ ಅನುಚಿತವಾಗಿ ನಾನಾ ಬಗೆಯಾಗಿ ನಿಮ್ಮನ್ನು ದೂಷಿಸ್ತಾ ಇವೆ. ಆದರೂ ಕೂಡ ನೀವು ಕಿಂಚಿತ್ತೂ ಹಚ್ಚಿಕೊಳ್ಳದೆ ನಿರ್ವಿಕಾರರಾಗಿದ್ದೀರಿ. ಋಗ್ವೇದ, ಯಜುರ್ವೇದ, ಸಾಮವೇದ ಹೀಗೆ ವೇದದ ಸಕಲ ವೇದಗಳು ಕೂಡ ನಿಮ್ಮ ಗುಣಗಳನ್ನು ಕೊಂಡಾಡ್ತಾ ಇವೆ. ಯಸ್ಸರ್ವಜ್ಞ ಸರ್ವವಿತ್, ಜ್ಞಾನ ಸುಖ ಸವಿಷ್ಣು ಪರಮೋಕ್ಷರಃ, ವೇತ್ತಾಸಿ ವೇದ್ಯಂಚ ಪರಮಂಚ ಪರಂಚ ಧಾಮ ಇತ್ಯಾದಿ ಶ್ರುತಿಗಳು ನಿಮ್ಮನ್ನು ಸರ್ವಜ್ಞ ಅಂತ ಹೇಳ್ತಾ ಇವೆ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ, ಸರ್ವೈ ಯುಕ್ತ ಶಕ್ತಿಭಿ ದೇವತಾ ಸಾ ಇವೇ ಮೊದಲಾದ ಶ್ರುತಿಗಳು ನಿಮ್ಮ ಅನಂತ ಶಕ್ತಿಯನ್ನು ಪ್ರತಿಪಾದಿಸ್ತಾ ಇದೆ. ಅನಾದ್ಯನಂತಂ ಪರಿಪೂರ್ಣ ರೂಪಂ ಈಶಂ ಮಯ್ಯನಂತ ಗುಣೇನಂತೆ ಗುಣತೋನಂತ ವಿಗ್ರಹೇ ಬ್ರಹ್ಮತತಮಂ ಇತ್ಯಾದಿ ಶ್ರುತಿ ಸ್ಮೃತಿಗಳು ನೀವು ಅನಂತ ಗುಣಪರಿಪೂರ್ಣರು ಅಂತ ಹೇಳ್ತಾ ಇದೆ. ಪರೋಮಾತ್ರಯ ತನ್ಮಾವೃಧಾನ ನತೇ ಮಹಿತ್ವಂ ಅನ್ವಷ್ಟುವಂತಿ. ಹೇ ವಿಷ್ಣು, ನೀನು ಅಳತೆಗೆ ಮೀರಿದವ, ದೇಹದಿಂದಲೇ ಸಕಲ ಜಗತ್ತನ್ನು ವ್ಯಾಪಿಸಿದ್ದೀಯಾ. ಮಿಕ್ಕ ಯಾವ ದೇವತೆಯು ನಿನ್ನ ಮಹಿಮೆಯ ಲೇಶಾಂಶವನ್ನು ಕೂಡ ಹೊಂದಲಿಕ್ಕೆ ಸಾಮರ್ಥ್ಯ ಇಲ್ಲ ಎಂಬ ಶ್ರುತಿ ನಿಮ್ಮ ಒಂದು ಪ್ರಗಲ್ಭತೆಯನ್ನು ಸಾರ್ತಾ ಇದೆ. ನದೋಷ ಪರಮೇ ಕಶ್ಚಿತ್ ಗುಣಾ ಏವ ನಿರಂತರಂ, ಯಸ್ಸ ನಿರ್ದೋಷೋ ನಿಷ್ಕಲಃ ಸಗುಣಃ ಪರಃ ಪರಮಾತ್ಮ. ಅನಂತ ಗುಣ ಮಹಾತ್ಮೆ ನಿರ್ದೋಷೋ ಭಗವಾನ್ ಹರಿಹಿ ಇತ್ಯಾದಿ ಪ್ರಮಾಣಗಳು ನೀವು ದೋಷದೂರರು, ಸ್ವಚ್ಛರು ಎಂಬುದಾಗಿ ಸಿದ್ಧಪಡಿಸ್ತಾ ಇವೆ. ಅಷ್ಟು ಮಾತ್ರ ಅಲ್ಲ, ಮೃತ್ಯುಂ ನಮಾಮ್ಯಹಂ ನರಸಿಂಹ ತಾಪನೀಯ ಉಪನಿಷತ್ನಲ್ಲಿ ಬರುವಂಥದ್ದು ಇದು. ನರಸಿಂಹ ಮಂತ್ರ: ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ನರಸಿಂಹ ತಾಪನೀಯ ಉಪನಿಷತ್ತು. ಕಾಲೋಸ್ಮಿ ಲೋಕಕ್ಷಯ ಕೃತು ಎಂಬುದಾಗಿ ಗೀತೆಯಲ್ಲಿ ಕೃಷ್ಣ ಹೇಳಿದ. ನಾನು ಸಕಲ ಲೋಕಗಳನ್ನು ನಾಶ ಮಾಡತಕ್ಕಂತಹ ಮೃತ್ಯುದೇವತೆ. ವಕ್ತುರಾಣಿತೆ ತ್ವರ ಮಾನಾವಿಶಂತಿ ಹೇಳಿದ ಅರ್ಜುನ. ಎಲ್ಲರೂ ನಿನ್ನ ಮುಖದಲ್ಲಿ ಆಹುತಿಯಾಗಿ ಬಂದು ಬೀಳ್ತಾ ಇದ್ದಾರೆ ಅಂತ ಹೇಳಿದ ವಿಶ್ವರೂಪ ನೋಡುವಾಗ. ಎಲ್ಲ ಪ್ರಮಾಣಗಳಿಂದ ನೀವು ಮೃತ್ಯುವಿಗೂ ನಿಯಾಮಕರಾಗಿದ್ದೀರಿ ಎಂಬುದಾಗಿ ಸ್ಪಷ್ಟವಾಗ್ತದೆ. ಅಷ್ಟು ಮಾತ್ರ ಅಲ್ಲ, ನೀವು ಎಲ್ಲರಿಗೂ ನಿಯಾಮಕರಾಗಿದ್ದೀರಾ, ನಿಮಗೆ ಬೇರೆ ನಿಯಾಮಕರಿಲ್ಲ. ಕರ್ತಾ ಅಸ್ಯ ನ ಕ್ವಚಿತ್ ಇತ್ಯಾದಿ ಶ್ರುತಿಗಳಿಂದ ನಿಮಗೆ ಬೇರೆ ಕರ್ತೃ ನಿಯಾಮಕ ಇಲ್ಲ ಸಿದ್ಧವಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಯವತ್ರಿಧಾತು ಪೃಥ್ವೀ ಮುತದ್ಯಾಂ ಏಕೋದಾಧಾರ ಭುವನಾನಿ ವಿಶ್ವ. ವಿಷ್ಣುವೊಬ್ಬನೇ ಪ್ರಕೃತಿ ಪುರುಷ ಕಾಲಾತ್ಮಕ ಜಗತ್ತನ್ನು ಧರಿಸಿದ್ದಾನೆ. ಭೂಮಿ ಸ್ವರ್ಗಾದಿ ಸಕಲ ಲೋಕಗಳನ್ನು ರಮಾದೇವಿಯನ್ನು ಅವನೇ ಧಾರಣ ಮಾಡಿದ್ದಾನೆ ಎಂಬ ಈ ಶ್ರುತಿ ನೀವು ಸಕಲ ಜಗತ್ತು ನಿಮ್ಮ ಅಧೀನವಾಗಿದೆ ಅಂತ ಹೇಳ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಬ್ರಹ್ಮರುದ್ರರವಾದಿಭ್ಯೋಪಿ ಉತ್ತಮತ್ವಂ ಸ್ವತಂತ್ರತಾಂ ಯಂ ಕಾಮಯತೆ ವಿಷ್ಣುಂ ತಂ ಬ್ರಹ್ಮಾಣಂ ಚ ಶಂಕರಂ ಶಕ್ರಂ ಸೂರ್ಯಂ ಯಮಂ ಸ್ಕಂದಂ ಕುರ್ಯಾತ್ ಕರ್ತಾಸ್ಯ ನ ಕ್ವಚಿತ್ ಚತುರ್ಭಿಸ್ಸಾಕಂ ನವತಿಂಚನಾಮಭಿಃ ಚಕ್ರಂ ನ ವೃತ್ತಂ ವ್ಯತಿಃ ಅವಿವಿಪತ್. ಅಷ್ಟವಸುಗಳು, ಏಕಾಶ ರುದ್ರರು, ದ್ವಾದಶ ಆದಿತ್ಯರು, ದಶ ಪ್ರಜಾಪತಿಗಳು, ಪ್ರಧಾನ ವಾಯು ಸೇರಿ 50 ಮರುತ್ತುಗಳು, ಈ 94 ಮುಖ್ಯ ದೇವತೆಗಳನ್ನೇ ನೀನು ವಾಸುದೇವಾದಿ 4 ರೂಪಗಳಿಂದ ಚಕ್ರ ತಿರುಗಿಸಂತೆ ತಿರುಗಿಸ್ತಾ ಇದ್ದೀಯಾ. ಹೀಗಿರುವಾಗ ಬೇರೆಯವರ ಪಾಡು ಏನು ಇತ್ಯಾದಿ ಪ್ರಮಾಣಗಳನ್ನು ನೋಡಿದಾಗ ಬ್ರಹ್ಮರುದ್ರರಿಂದಾದಿ ಸಕಲ ದೇವತೆಗಳು ಕೂಡ ನಿಮ್ಮ ಕಿಂಕರರು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಇಂತಹ ನೀವು ಯೋಗ್ಯರಾದ ಸಜ್ಜನರಿಗೆ ಸಾಧನ ಪೂರ್ತಿಯಾದ ನಂತರ ಸ್ವರೂಪಾನಂದ ಆವಿರ್ಭಾವ ರೂಪವಾಗಿರತಕ್ಕಂತಹ ಮೋಕ್ಷವನ್ನು ಅನುಗ್ರಹಿಸ್ತೀರಿ ಎಂಬುದರಲ್ಲಿ ಏನು ಆಶ್ಚರ್ಯವಿದೆ ಅಂತ ಈ ಒಂದು ಶ್ಲೋಕದ ಪದ್ಯದ ಅಭಿಪ್ರಾಯ. ಹೀಗೆ ಹರಿಪರವಾಗಿ ನಾವು ಅರ್ಥವನ್ನು ನೋಡ್ಬೋದು. ಎರಡು ಕಡೆಯಲ್ಲಿಯೂ ದೇವ ಅನ್ನೋದು ದೇವ ಸುಖಯಸಿ, ಹೇ ದೇವ
ಸುಖಯಸಿ, ನೀನು ಸುಖಪಡಿಸ್ತೀಯಾ, ಎರಡು ಕಡೆ ಅನ್ವಯ ಆಗುವಂಥದ್ದು. ದೇವತ್ವಂ ಸುಜನಂ ಸುಖಯಸಿ, ಸಜ್ಜನನ ಸುಖಪಡಿಸ್ತೀರಿ, ಅದು ವೇದವ್ಯಾಸರಿಗೆ ಅನ್ವಯ ಆಗುತ್ತೆ, ವಾಯುದೇವರಿಗೆ ಅನ್ವಯ ಆಗುತ್ತೆ. ಇನ್ನು ವಾಯುಪರವಾಗಿರತಕ್ಕಂತಹ ಅರ್ಥವನ್ನು ನೋಡೋಣ. ಹೇ ದೇವ, ಹೇ ಮುಖ್ಯ ಪ್ರಾಣದೇವರೇ, ತ್ರಿಷ್ವಪಿ ಅವತಾರೇಶು, ಮೂರೂ ಅವತಾರಗಳಲ್ಲಿಯೂ, ಹನುಮ ಭೀಮ ಮಧ್ವ ಎಂಬ ಮೂರೂ ಅವತಾರಗಳಲ್ಲಿಯೂ, ಅರಿಭಿಹಿ ಶತ್ರುಗಳಿಂದ, ಅಪಘೃಣಂ ನಿರ್ದಯವಾಗಿ, ಹಿಂಸಿಸಲ್ಪಟ್ಟರು, ನಿರ್ವಿಕಾರ ಏವ ಕೋಪತಾಪಾದಿ ಯಾವ ವಿಕಾರವೂ ಇಲ್ಲದಂತೆ ಇದ್ರಿ. ಸರ್ವಜ್ಞ ಭಗವಂತನನ್ನು ಬಿಟ್ಟು ಪರಮಾತ್ಮನ ವಿಷಯವನ್ನು ಹೊರತುಪಡಿಸಿ ಮಿಕ್ಕ ಸಮಸ್ತವನ್ನು ಕೂಡ ಆಲೋಚಿಸಿ ತಿಳಿಯಬಲ್ಲಂಥವರು ನೀವು. ಸರ್ವಶಕ್ತಿ ಎಲ್ಲ ಕಾರ್ಯಗಳಲ್ಲಿಯೂ ಪೂರ್ಣ ಶಕ್ತಿ ಉಳ್ಳವರು. ಸಕಲ ಪ್ರಗಲ್ಭ ಮೂಲ ರೂಪದ ಇದು ನಿಮ್ಮ ಬಲ ಜ್ಞಾನ ಸಕಲ ಗುಣಗಣಗಳು ಮೂಲ ರೂಪದಲ್ಲೇನಿವೆ, ಮೂಲ ರೂಪದಲ್ಲಿ ಇವೆ, ಅವತಾರ ರೂಪದಲ್ಲಿ ಇವೆ. ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಭ, ಸಕಲ ಗುಣಗಣ ಮೂಲ ರೂಪದ ವಾಯುದೇವರ ಮೂಲ ರೂಪಗಳು ಬಲಜ್ಞಾನಾದಿ ಸಕಲ ಗುಣಗಳು, ಅವುಗಳಿಂದ ಆಪೂರ್ಣ ತುಂಬಿದ ರೂಪವುಳ್ಳವರಾಗಿ, ಪ್ರಗಲ್ಭ ಪ್ರತಿಭಾಶಾಲಿಗಳು ಆಗಿ, ಸ್ವಚ್ಛ ಪಾಪಲೇಶದ ಲೇಪವೂ ನಿಮಗಿಲ್ಲ. ಸ್ವಚ್ಛಂದ ಮೃತ್ಯು ಅಂದರೆ ಮೃತ್ಯುದೇವತೆಯನ್ನೂ ನೀವು ಸ್ವಾಧೀನಪಡಿಸಿಕೊಂಡಿದ್ದೀರಾ. ಸ್ವಚ್ಛಂದ ಮೃತ್ಯು ಅಂತಹ ನೀವು ಸುಜನಂ ಯೋಗ್ಯರಾದ ಸುಜನರನ್ನು ಸುಖಯಸಿ ತತ್ವಜ್ಞಾನವನ್ನು ಕೊಡೋದ್ರ ಮೂಲಕವಾಗಿ ಸುಖಪಡಿಸ್ತಾ ಇದ್ದೀರಿ. ಯಸ್ಯ ಯಾವ ತಮಗೆ ತ್ರಿಧಾಮ ಶ್ವೇತದ್ವೀಪ ಅನಂತಾಸನ ವೈಕುಂಠಗಳೆಂಬ ಸ್ಥಾನತ್ರಯವುಳ್ಳ ಶ್ರೀಹರಿಯೇ ತ್ರಾತ ರಕ್ಷಕನಾಗಿದ್ದಾನೋ, ಉತ ಮತ್ತು ಜಗತ್ತು ಚರಾಚರಾತ್ಮಕವಾಗಿರತಕ್ಕಂತಹ ಸಕಲ ಜಗತ್ತು ವಶಗಂ ಸ್ವಾಧೀನವಾಗಿದೆಯೋ, ಶಂಕರಾದ್ಯಾ ರುದ್ರಾದಿ ಸಕಲ ದೇವತೆಗಳು ಕಿಂಕರಾಹ ಸೇವಕರಾಗಿದ್ದಾರೋ ಅಂತಹ ತಮ್ಮ ವಿಷಯದಲ್ಲಿ, ಅತ್ರ ಈ ತಮ್ಮ ವಿಷಯದಲ್ಲಿ, ಸಜ್ಜನರನ್ನು ಸುಖಪಡಿಸುವ ಎಂಬ ವಿಷಯದಲ್ಲಿ ಕಿಂಚಿತ್ರಂ ಏನು ಆಶ್ಚರ್ಯವಿದೆ, ಆಶ್ಚರ್ಯವಿಲ್ಲ ಅಂತ ಪದಾರ್ಥ. ಮೂರೂ ಅವತಾರಗಳಲ್ಲಿಯೂ ವಾಯುದೇವರಿಗೆ ಶತ್ರುಗಳು ಹಿಂಸೆ ಕೊಟ್ಟರು ಅಲ್ವಾ? ಅದು ಹನುಮಾವತಾರ ಇರ್ಬೋದು, ಭೀಮಾವತಾರ ಇರ್ಬೋದು, ಎಲ್ಲ ಅವತಾರಗಳಲ್ಲಿಯೂ ಹೇ ವಾಯುದೇವರೇ, ನೀವು ಮೂರೂ ಅವತಾರಗಳಲ್ಲಿಯೂ ಕೂಡ ಶತ್ರುಗಳು ನಿಮಗೆ ನಾನಾ ವಿಧವಾಗಿ ತೊಂದರೆ ಕೊಟ್ಟಿದ್ದಾರೆ. ಆದರೂ ನೀವು ನಿರ್ವಿಕಾರವಾಗಿದ್ದು ಸಜ್ಜನರನ್ನು ಸಲಹಿ ಸಂತೋಷಪಡಿಸ್ತಾ ಇದ್ದೀರಿ ಅಂತ ಹೇಳ್ತಾ ಇರೋದು. ಮೂರು ಅವತಾರಗಳಲ್ಲಿ ಮೊದಲನೇ ಅವತಾರದಲ್ಲಿ ಹನುಮಾವತಾರದಲ್ಲಿ ಲಂಕೆಗೆ ಹೋದ ಹನುಮಂತ. ನೀವೊಬ್ಬರೇ ಹೋಗಿದ್ದು, ಒಬ್ಬರೇ ಇದ್ದರೂ ಕೂಡ ಅಸಂಖ್ಯ ರಾಕ್ಷಸ ಸೈನ್ಯ ನಿಮ್ಮ ಮೇಲೆ ಎರಗಿತು. ಬ್ರಹ್ಮದೇವರಿಗೆ ಗೌರವ ಕೊಡಬೇಕು ಅಂತ ನೀವು ಸ್ವಲ್ಪ ಹೊತ್ತು ಬ್ರಹ್ಮಾಸ್ತ್ರಕ್ಕೆ ಒಳಗಾದಿರಿ. ಆಗ ಆ ದುಷ್ಟರು ನಿಮ್ಮ ಬಾಲಕ್ಕೆ ಬಟ್ಟೆ ಸುತ್ತಿ ಎಣ್ಣೆ ಹೊಯ್ದು ಬೆಂಕಿ ಹಚ್ಚಿದರು. ರಾವಣ ನಿಮ್ಮ ಎದೆಗೆ ಮುಷ್ಟಿಯಿಂದ ಅಪ್ಪಳಿಸಿದ. ಇವೆಲ್ಲ ಹನುಮಾವತಾರದಲ್ಲಿ ಆಗಿರುವಂಥದ್ದು. ಈ ಎಲ್ಲ ಹಿಂಸೆಗಳು ಕೊಟ್ಟರೂ ಕೂಡ ಹನುಮಂತ ಯಾವುದೇ ವಿಕಾರವನ್ನು ಹೊಂದಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಭೀಮಾವತಾರದಲ್ಲಿ ಈ ಭಂಡ ಕೌರವರು ನಿಮಗೆ ವಿಷಮಿಶ್ರಿತವಾಗಿರತಕ್ಕಂಥ ಅನ್ನವನ್ನಿಟ್ಟರು, ಪ್ರಮಾಣಕೋಟಿ ಎಂಬ ಮಡುವಿನಲ್ಲಿ ಎತ್ತಿ ಹಾಕಿದರು, ಅರಗಿನ ಮನೆಯಲ್ಲಿ ಹೊಗಿಸಿ ನಾಶ ಮಾಡಲು ಆಲೋಚನೆ ಮಾಡಿದರು, ಅನೇಕ ತೊಂದರೆ ಕೊಟ್ಟರು. ಅದ್ಯಾವುದು ಮಾಡುವಾಗಲೂ ಕೂಡ ನೀವು ಯಾವುದೇ ವಿಕಾರವನ್ನು ಹೊಂದಲಿಲ್ಲ. ಯಾವ ವಿಕಾರವೂ ನಿಮ್ಮಲ್ಲಿ ಆಗಲಿಲ್ಲ. ಇನ್ನು ಮಧ್ವಾವತಾರದಲ್ಲಿ
ಮಣಿಮಂತ ಘಟಸರ್ಪವಾಗಿ ಕಚ್ಚುತ್ತಾನೆ. ಯತಿರೂಪದಿಂದ ಬಂದು ವಾದ ಮಾಡುತ್ತಾನೆ. ಆಮೇಲೆ ಗಂಡವಾಟ ಮೊದಲಾದ ವಾದಿಗಳು ಆಚಾರ್ಯರ ಕುತ್ತಿ ಹಿಸುಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವೆಲ್ಲ ಮಧ್ಯದಲ್ಲಿ ಬರ್ತಕ್ಕಂತಹ ವಿಚಾರಗಳು. ಮಣಿಮಂತ ಹಾವಿನ ರೂಪದಿಂದ ಬರ್ತಾನೆ. ಪಾಚಿಕ ಕ್ಷೇತ್ರದಲ್ಲಿ ಬಾಲರೂಪದಿಂದ ವಾಸುದೇವ ವಿಹರಿಸ್ತಾ ಇದ್ದಾಗ ಆ ಹಾವಿನ ರೂಪದಲ್ಲಿ ಬಂದು ಇವರ ಕಾಲನ್ನು ಕಡಿತಾನೆ. ಆಗ ವಾಸುದೇವ ತನ್ನ ಬೆರಳಿನಿಂದ ಅದನ್ನು ಹಿಸುಕಿ ಸಾಯಿಸಿಬಿಡ್ತಾನೆ. ಮುಂದೆ ಕಾಡಿನಲ್ಲಿ ಸಂಚರಿಸ್ತಾ ಇರಬೇಕಾದ್ರೆ ಅವರನ್ನು ಸಂಹಾರ ಮಾಡಲಿಕ್ಕೆ ಅನೇಕ ರಾಕ್ಷಸರು ಬರ್ತಾರೆ. ಹುಲಿ ಮುಂತಾದ ಕ್ರೂರ ಪ್ರಾಣಿ ರೂಪದಿಂದ ಬರ್ತಾರೆ. ಅವರೆಲ್ಲ ಮಧ್ವಾಚಾರ್ಯರ ಒಂದು ಭಯಂಕರವಾದ ರೂಪವನ್ನು ನೋಡಿ ಸತ್ತೋಗ್ತಾರೆ. ಇನ್ನು ಕೊಡಿಪಡಿತಾಯದ ಆ ಗಂಡವಾಟ, ಅವರಿಬ್ಬರು ಸಹೋದರರು. ಅವರು ಮಧ್ವಾಚಾರ್ಯನ ಸೇವಿಸಬೇಕು ಅಂತ ನಟಿಸ್ತಾ ಅವರನ್ನು ಕೊಲ್ಲೋದಕ್ಕೋಸ್ಕರ ಬರ್ತಾರೆ. ಮಹಾಬಲಿಷ್ಠರಾಗಿರ್ತಾರೆ. ಅಂತಹ ಅವರಿಬ್ಬರನ್ನ ಇವರು ಸಂಪೂರ್ಣವಾಗಿ ಇವರು ಸೋಲಿಸಿಬಿಡ್ತಾರೆ. ಮತ್ತೊಬ್ಬ ಪೂರ್ವವಾಟ ಅಂತ, ಅವನು ಇದೇ ಥರ ಕುತ್ತಿಗೆಸಲಿಕ್ಕೆ ಹೋಗಿ ಕೆಳಗೆ ಬಿದ್ದು ಬಿಡ್ತಾನೆ. ಇನ್ನು ಒಬ್ಬ ಕ್ಷೌರಿಕ, ಕ್ಷೌರ ಕಾಲದಲ್ಲಿ ಕತ್ತಿಯಿಂದ ಕುತ್ತಿ ನಿಮ್ಮನ್ನು ಕೊಲ್ಲಿಕ್ಕೆ ಪ್ರಯತ್ನಿಸ್ತಾನೆ. ಅವನ ಕತ್ತಿಯಿಂದ ನಿಮ್ಮ ತಾಪವು ತಂದುಕೊಳ್ಳಲಿಲ್ಲ, ಯಾವುದೇ ವಿಕಾರ ಹೊಂದಲಿಲ್ಲ. ಅವರ ಆ ಕ್ಷೌರಿಕ ಕತ್ತಿಯಿಂದ ಇವನನ್ನು ನಾಶ ಮಾಡಲಿಕ್ಕೆ ನೋಡ್ತಾನೆ. ಅದರಿಂದ ಒಂದು ರೋಮವೂ ತುಂಡಾಗಲಿಲ್ಲ. ಹೀಗಿರುವಾಗ ಮಧ್ವಾಚಾರ್ಯನ ಕೊಲ್ಲುವುದು ಹೇಗೆ ಅಂತ ಬಹಳ ತಲೆ ಕೆಡಿಸ್ಕೊಳ್ತಾರೆ. ಕೆಲವರು ಅತ್ಯಂತ ಮೃದುವಾಗಿರತಕ್ಕಂತಹ ಮೂಗಿನ ಅಗ್ರಭಾಗ ಮುಂತಾದ ಮರ್ಮ ಭಾಗಗಳಲ್ಲಿ ಗುದ್ದಿ ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರ ಕೈ ಮುರಿತ ಹೊರತು ಇವರಿಗೆ ಯಾವ ವಿಕಾರ ಆಗಲಿಲ್ಲ. ಒಂದೊಂದು ಗ್ರಾಮಗಳಲ್ಲಿಯೂ ನಾನಾ ವಿಧವಾಗಿರತಕ್ಕಂತಹ ಅಪಪ್ರಚಾರ ಮಾಡ್ತಾರೆ. ಮಧ್ವಾಚಾರ್ಯರ ಪುಸ್ತಕವನ್ನು ಕದ್ದುಬಿಡ್ತಾರೆ. ಒಂದೊಂದು ಗ್ರಾಮಗಳಿಗೂ ಹೋಗಿ ಅಲ್ಲಿ ಇವರಿಗೆ ಏನು ಸತ್ಕಾರ ಗೌರವ ಸಿಗ್ತದೆ ಅಂತ ತಡಿಲಿಕ್ಕೆ ನೋಡ್ತಾರೆ. ಹೀಗೆ ಅಸಂಖ್ಯ ಹಿಂಸೆಗಳನ್ನು ಮಾಡಿದರೂ ಕೂಡ ಮಧ್ವಾಚಾರ್ಯ ಮನಸ್ಸಿನಲ್ಲಿ ಭಯವಾಗಲಿ ಅಥವಾ ಇನ್ಯಾವುದೇ ವಿಕಾರವಾಗಲಿ ಕಾಣಲಿಲ್ಲ. ಮೂರೂ ಅವತಾರಗಳಲ್ಲಿಯೂ ಕೂಡ ಯಾವ ವಿಕಾರವೂ ಕೂಡ ಅವರಲ್ಲಿ ಕಾಣಿಸಿಲ್ಲ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕಿಂಕರಾಹ ಶಂಕರಾದ್ಯಾಹ, ಕಿಂಕರಾಹ ಶಂಕರಾದ್ಯಾಹ, ಈ ಎಲ್ಲ ದೇವರುಗಳು ಇವರಿಗೆ ಕಿಂಕರರು. ಬಲಮಿಂದ್ರಸ್ಯ ಗಿರಿಶೋ ಗಿರಿಶಸ್ಯ ಬಲಂ ಮರುತ್ ಬಲಂ ತಸ್ಯ ಹರಿಸ್ಸಾಕ್ಷಾನ್ ನಹರೇಃ ಬಲಮನ್ಯತಃ. ದೇವೇಂದ್ರನಿಗಿಂತ ರುದ್ರ ಬಲಿಷ್ಠ, ರುದ್ರನಿಗಿಂತ ವಾಯು ಬಲಿಷ್ಠ, ಅವನಿಗಿಂತ ಶ್ರೀಹರಿ ಅನಂತಗುಣ ಬಲಿಷ್ಠ, ಅವನಿಗಿಂತ ಬಲಿಷ್ಠ ಯಾರೂ ಇಲ್ಲ ಅಂತ ಆಚಾರ್ಯ ಹೇಳ್ತಾರೆ. ಪ್ರಾಣಸ್ಯೈತದ್ವಶೇ ಸರ್ವಂ ಪ್ರಾಣೋ ಯಸ್ಯ ವಶೇ ಸ್ಥಿತಃ ನಪರಃ ಕಿಂಚಿದಾಶ್ರಿತ್ಯ ವರ್ತತೆ ಪರಮೋಯತಃ. ಈ ಸಕಲ ಜಗತ್ತು ಪ್ರಾಣದೇವರ ಅಧೀನದಲ್ಲಿದೆ. ಆ ಪ್ರಾಣದೇವರು ಶ್ರೀಹರಿಯ ಅಧೀನ. ಶ್ರೀಹರಿ ಯಾರ ವಶದಲ್ಲಿ ಕೂಡ ಇಲ್ಲ. ಇವೆಲ್ಲ ಪ್ರಮಾಣಗಳಿವೆ. ಅಶ್ವಮೇಧ ಕೃತಶ್ರೇಷ್ಠ ಜ್ಯೋತಿಶ್ರೇಷ್ಠೋ ದಿವಾಕರ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ ದೇವಶ್ರೇಷ್ಠಸ್ತು ಮಾರುತಃ. ಯಜ್ಞಗಳಲ್ಲಿ ಅಶ್ವಮೇಧ ಯಾಗ ಶ್ರೇಷ್ಠ, ಜ್ಯೋತಿಗಳಲ್ಲಿ ಸೂರ್ಯ ಶ್ರೇಷ್ಠ,
ಮನುಷ್ಯರಲ್ಲಿ ಬ್ರಾಹ್ಮಣ ಶ್ರೇಷ್ಠ, ದೇವತೆಗಳಲ್ಲಿ ವಾಯುವೇ ಶ್ರೇಷ್ಠ. ಇಂತಹ ವಾಕ್ಯಗಳನ್ನು ನಾವು ನೋಡ್ತೇವೆ. ಆದ್ದರಿಂದ ರುದ್ರಾದಿ ಎಲ್ಲ ದೇವತೆಗಳು ಇವರಿಗೆ ಕಿಂಕರರು. ಆ ರುದ್ರಾದಿ ಎಲ್ಲ ದೇವತೆಗಳಿಗಿಂತಲೂ ಇವರು ಸರ್ವೋತ್ತಮರಾಗಿದ್ದಾರೆ. ಮುಖ್ಯ ಪ್ರಾಣವಶೇ ಸರ್ವಂ ಸ ವಿಷ್ಣೋರ ಸದಾ. ಇಡೀ ಜಗತ್ತು ಮುಖ್ಯ ಪ್ರಾಣನಧೀನ, ಅವನು ಸದಾ ವಿಷ್ಣುವನಧೀನ ಅಂತ ಆಚಾರ್ಯರು ಸ್ವತಃ ಅಣುಭಾಷ್ಯದಲ್ಲಿ ಹೇಳ್ತಾರೆ. ಹೀಗೆ ವಾಯುದೇವರು ಎಲ್ಲರಿಗೂ ರುದ್ರಾದಿ ಎಲ್ಲ ದೇವತೆಗಳಿಗಿಂತಲೂ ಉತ್ತಮರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸಕಲ ಪ್ರಾಣಿಗಳಿಗೂ ಅವರು ನಿಯಾಮಕರಾಗಿದ್ದಾರೆ. ಸಕಲ ಪ್ರಾಣಿಗಳ ದೇಹದಲ್ಲಿ ಇದ್ದು ಕಣ್ಣು, ಕಿವಿ, ಮೂಗು ಇತ್ಯಾದಿ ಇಂದ್ರಿಯಗಳ ಅಭಿಮಾನಿಗಳಾಗಿರ್ತಕ್ಕಂತಹ ಅಗ್ನಿ, ಸೂರ್ಯ, ಇಂದ್ರಾದಿ ದೇವತೆಗಳಿದ್ದಾರಲ್ಲ, ಅವರಿಗೂ ನಿಯಾಮಕರಾಗಿದ್ದಾರೆ. ಮುಖ್ಯ ಪ್ರಾಣದೇವರು ಸಕಲ ಇಂದ್ರಿಯಾಭಿಮಾನಿ ದೇವತೆಗಳಿಗೂ ಮುಖ್ಯ ನಾಯಕರಾಗಿ ಇದ್ದಾರೆ. ಆ ಎಲ್ಲ ಅಭಿಮಾನಿ ದೇವತೆಗಳು ವಾಯುದೇವರೊಂದಿಗೆ ಸ್ಪರ್ಧೆಗೆ ಸೋತಂತಹ ಕಥೆಯನ್ನು ನಾವು ಮಧ್ವನಾಮ ಪಾಠ ಆಗುವಾಗ ಕೇಳಿದ್ದೇವೆ. ಐತರೇಯ ಉಪನಿಷತ್ತಲ್ಲಿ ಬರುತ್ತೆ, ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರುತ್ತೆ, ಛಾಂದೋಗ್ಯ ಉಪನಿಷತ್ತು ಬರುತ್ತೆ, ಷಟ್ಪ್ರಶ್ನೆ ಉಪನಿಷತ್ತಲ್ಲಿ ಬರುತ್ತೆ. ಅದನ್ನೇ ಶ್ರೀಪಾದರಾಜರು ಹೇಳಿದ್ದು, ಕರಣಾಭಿಮಾನಿಗಳು ದೇಹವ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಪರು, ಪರಮ ಮುಖ್ಯ ಪ್ರಾಣ ತೊಲಗಲು ಆ ದೇಹವನ್ನು ಅರಿತು ಪೆಣನೆಂದು ಪೇಳುವರು ಬುಧ ಜನ. ಹೀಗೆ ಪ್ರಾಣದೇವರು ಎಲ್ಲರಿಗಿಂತಲೂ ಶ್ರೇಷ್ಠ ಎಂಬುದಾಗಿ ಆ ಉಪನಿಷತ್ತುಗಳಲ್ಲಿ ನಿರ್ಣಯ ಮಾಡಿದ್ದಾರೆ. ಆ ಎಲ್ಲ ವಿಚಾರಗಳನ್ನು ನಾವು ಮಧ್ವನಾಮ ಪಾಠ ಆಗುವಾಗ ನೋಡಿದ್ದೇವೆ. ಆ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರತಕ್ಕಂತಹ ಕತೆ. ಇಂತಹ ಮುಖ್ಯ ಪ್ರಾಣದೇವರು ರುದ್ರಾದಿ ಸರ್ವರಿಗೂ ಸರ್ವ ಕಾರ್ಯಗಳಿಗೂ ಪ್ರವರ್ತಕರಾಗಿದ್ದಾರೆ. ಸ್ವಚ್ಛಂದ ಮೃತ್ಯು ಅಂತ ಹೇಳಿದರು. ಸ್ವಚ್ಛಂದ ಮೃತ್ಯು ಏನು? ಸ್ವಚ್ಛಂದ ಮೃತ್ಯು ಅಂದರೆ ಇವರು ಯಾವ ಬೇಕಾದ್ರೂ ಮೃತ್ಯುವನ್ನು ಬಯಸುವಂಥ ಅರ್ಥ ಅಲ್ಲ. ಮೃತ್ಯು ಅನ್ನೋದು ಇವರ ಅಧೀನದಲ್ಲಿದೆ ಅಂತ. ಪ್ರಾಣದೇವರು ಇರೋ ತನಕ ಮೃತ್ಯು ಏನೂ ಮಾಡೋದಿಲ್ಲ. ಪ್ರಾಣದೇವರು ಹೊರಟು ಹೋದರೆ ಮೃತ್ಯು ಹೊರಟೋಗುತ್ತೆ, ಮೃತ್ಯು ಆಕ್ರಮಿಸುತ್ತೆ. ಶ್ರಮಾತ್ ಪ್ರಾಪಾತ್ಮಕೋ ಮೃತ್ಯು ಭಗವತ್ ಕರ್ಮ ವರ್ಜನಾತ್. ಮೃತ್ಯು ಶಬ್ದಕ್ಕೆ ನಿಜವಾದ ಅರ್ಥ ಏನು ಅಂತ ಬರೀತಾರೆ ಭಾಷ್ಯದಲ್ಲಿ ಆಚಾರ್ಯರು. ಮೃತ್ಯು ಅಂದರೆ ಸಾವು ಅಲ್ಲ. ಮೃತ್ಯು ಅಂದರೆ ಶ್ರಮಾತ್ ಪಾಪಾತ್ಮಕೋ ಮೃತ್ಯು ಭಗವತ್ ಕರ್ಮ ವರ್ಜನಾತ್. ಮೃತ್ಯು ಅಂದರೆ ಏನಂದರೆ ಹೆಚ್ಚು ಶ್ರಮವಾದಾಗ ಆಯಾಸವಾಗಿ ನಾವು ಭಗವತ್ ಕರ್ಮವನ್ನು ಬಿಟ್ಟು ಬಿಡ್ತೇವಲ್ಲ, ಆ ಭಗವತ್ ಕರ್ಮವನ್ನು ತ್ಯಜಿಸುವುದೇ ಒಂದು ಪಾಪ. ಅದೇ ಮೃತ್ಯು ಅಂತ ಹೇಳ್ತಾರೆ. ಅದು ಆಯಾಸ. ಆಯಾಸವಾಗಿ ನಾವು ಆ ದೇವರ ಕೆಲಸ ಬಿಟ್ಟು ಬಿಡ್ತೀವಲ್ಲ, ಅದೇ ನಿಜವಾದ ಮೃತ್ಯು ಅಂತ. ಶಬ್ದದ ಅರ್ಥ ಶ್ರುತಿ ಹೇಳುವಂಥದ್ದು. ಅನ್ಯಾನ್ ದೇವಾನ್ ಅವಾಪಾಶು ನೈವಂ ವಾಯು ಕದಾಚನ. ಈ ಮೃತ್ಯು ಅಂದರೆ ಆಯಾಸ, ಈ ಭಗವತ್ ಕರ್ಮವನ್ನು ಮಾಡ್ತಾ ಇರಬೇಕಾದ್ರೆ ಆಯಾಸ ಆಗತ್ತೆ. ನಮ್ಮಂತಹ ಮಾನವರಿಗೆ ಮಾತ್ರ ಅಲ್ಲ, ದೇವತೆಗಳಿಗೂ ಆಗುತ್ತೆ. ರುದ್ರಾದಿ ದೇವತೆಗಳನ್ನು ಕೂಡ ಇಂತಹ ಒಂದು ಆಯಾಸ ಪೀಡಿಸುತ್ತೆ. ಆದರೆ ವಾಯುದೇವರಿಗೆ ಮಾತ್ರ ಪರಮಾತ್ಮನ ಕರ್ಮವನ್ನು ಮಾಡಬೇಕಾದರೆ ಎಂದೂ ಅವರಿಗೆ ಆಯಾಸ ಆಗುವುದಿಲ್ಲ. ಅವರಿಗೆಂದೂ ಅವರ ಬಳಿ ಆಯಾಸವೇ ಇಲ್ಲ, ಶ್ರಮವೇ ಇಲ್ಲ ಅವರಿಗೆ. ಹನುಮಂತ ಸಮುದ್ರ ಲಂಘನ ಮಾಡಬೇಕಾದ್ರೆ ಮೈನಾಗ್ ಬರ್ತಾರೆ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಹೋಗಲಿ ಅಂತ. ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ ಅಂತ ಕೇಳ್ತಾರೆ ಆಚಾರ್ಯರು. ಹನುಮಂತನ ಬಲ ಅದು ನಿಸ್ಸೀಮ. ಆ ನಿಸ್ಸೀಮ ಬಲ ಪೌರುಷವುಳ್ಳವನಿಗೆ ಶ್ರಮ ಎಲ್ಲಿ? ಅದು ವಾಯುದೇವರಿಗೆ ಆಯಾಸವೇ ಇಲ್ಲ. ಆ ಆಯಾಸವನ್ನೇ ಇಲ್ಲಿ ಮೃತ್ಯು ಅಂತ ಹೇಳ್ತಾ ಇರೋದು. ಪ್ರಾಣದೇವರಿಗೆ ಶ್ರಮವೇ ಇಲ್ಲ. ಅವರು ಯಾವತ್ತೂ ಭಗವತ್ ಕರ್ಮವನ್ನು ಬಿಡುವ ಪ್ರಸಂಗವೇ ಇಲ್ಲ. ಆದ್ದರಿಂದ
ಸ್ವಚ್ಛಂದ ಮೃತ್ಯು ಅಂತ ಹೇಳಿದ್ದು. ಒಂದು ಮೃತ್ಯು, ಅವರ ಮೃತ್ಯು ದೇವತೆ ಅವರ ಅಧೀನ. ಪ್ರಾಣದೇವರು ನಮ್ಮ ದೇಹದೊಳಗೆ ಇರೋ ತನಕ ಮೃತ್ಯು ನಮ್ಮ ಹತ್ತಿರ ಬರೋದಿಲ್ಲ. ಆ ಮೃತ್ಯು ದೇವತೆಯವರ ಅಧೀನ ಒಂದು ಅರ್ಥ. ಇನ್ನೊಂದು ಮೃತ್ಯು ಅಂದರೆ ಶ್ರುತಿ ಹೇಳಿದ ಹಾಗೆ ಶ್ರಮಾತ್ ಪ್ರಾಪಾತ್ಮಕೋ ಮೃತ್ಯು. ಆಯಾಸವಾದಾಗ ಭಗವಂತನ ಕರ್ಮವನ್ನು ತೊರೆಯತಕ್ಕಂತಹ ಪಾಪವಿದೆಯಲ್ಲ, ಅದುವೇ ಮೃತ್ಯು. ಅಂತಹ ಮೃತ್ಯು, ಅಂತಹ ಶ್ರಮ ಅದು ಯಾವತ್ತೂ ಪ್ರಾಣದೇವರಿಗೆ ಇಲ್ಲ. ಆದ್ದರಿಂದ ಅವರು ಯಾವತ್ತೂ ಭಗವತ್ ಕರ್ಮವನ್ನು ಬಿಡೋ ಪ್ರಸಂಗವೇ ಇಲ್ಲ. ತೇ ಜ್ಞಾನಂ ವಾಯುಮೈಚ್ಛಂತ ಶ್ರೇಷ್ಠೋಯಮಿತಿ ನಿಶ್ಚಿತಾ ತಂ ಜ್ಞಾತ್ವಾ ತೇನ ಚಾವಿಷ್ಟಾ ತದ್ಭೃತ್ಯತ್ವಮುಪಾಗತಾ. ವಾಯುದೇವರೇ ಎಲ್ಲರಿಗಿಂತಲೂ ಶ್ರೇಷ್ಠ ಅಂತ ನಿಶ್ಚಯಿಸಿಕೊಂಡು ಆ ಜ್ಞಾನಿಯಾಗಿರತಕ್ಕಂತಹ ವಾಯುದೇವರನ್ನೇ ಎಲ್ಲರೂ ಅಪೇಕ್ಷಿಸಿದರು. ಆಮೇಲೆ ಅವರನ್ನು ಅರಿತುಕೊಂಡು ಅವರಿಂದ ಆವಿಷ್ಟರಾಗಿ ಅವರ ಭೃತ್ಯರಾದರು ಅಂತ ಆ ಉಪನಿಷತ್ನಲ್ಲಿ ಬಂದಂತಹ ಕಥೆ, ಅಲ್ಲಿ ಬಂದಂತಹ ಒಂದು ಮಾತು. ಹಾಗಾಗಿ ವಾಯುದೇವರಿಗೆ ಶ್ರಮವೇ ಇಲ್ಲ, ಅವರಿಗೆ ಯಾವ ಆಯಾಸವೂ ಇಲ್ಲ ಎಂಬುದನ್ನು ಇಲ್ಲಿ ಸ್ವಚ್ಛಂದ ಮೃತ್ಯು ಅಂತ ಹೇಳ್ತಿದ್ದಾರೆ. ಮತ್ತು ಬ್ರಹ್ಮನಾಗಲಿ ವಾಯುವಾಗಲಿ ಅವರು ಯಾವತ್ತೂ ಪರಮಾತ್ಮನನ್ನು ನಿರಂತರವಾಗಿ ಸೇವಿಸ್ತಾ ಇರ್ತಾರೆ. ಆದ್ದರಿಂದ ಅವರ ಬಳಿಗೆ ಮೃತ್ಯು ಬರೋದೇ ಇಲ್ಲ. ಮೃತ್ಯುವಿಗೆ ಅವರೇ ಮೃತ್ಯು ಸ್ವರೂಪ. ಮೃತ್ಯುವಿಗೆ ಮೃತ್ಯು ಸ್ವರೂಪನಾಗಿರ್ತಕ್ಕಂತಹ ನರಸಿಂಹದೇವನೇ ಇವರಿಗೆ ಸ್ವಾಮಿ. ಆದ್ದರಿಂದ ಇವರು ಯಾವಾಗಲೂ ನರಸಿಂಹನ ಧ್ಯಾನ ಮಾಡ್ತಾ ಇರೋದ್ರಿಂದ ಯಾರು ನಿರಂತರ ನರಸಿಂಹನ ಧ್ಯಾನ ಮಾಡ್ತಾ ಇರ್ತಾರೋ ಅವರಿಗೆ ನರಸಿಂಹನ ಅನುಗ್ರಹದಿಂದ ಮೃತ್ಯು ಹತ್ತಿರ ಬರೋದಿಲ್ಲ. ಪುನರ್ಮೃತ್ಯು ಮೃತಿಸ್ಮೃತ. ಬ್ರಹ್ಮವಾಯುಗಳು ಅವರು ಅಪುನರ್ಮೃತ್ಯುಂ ಜಯತಿ ನೈನಂ ಮೃತ್ಯುರಾಪ್ನೋತಿ ಮೃತ್ಯುರಸ್ಯಾತ್ಮ ಭವತಿ ಅಂತ ಬರುತ್ತೆ ಅಲ್ಲಿ. ಅದರರ್ಥ ಬ್ರಹ್ಮವಾಯುಗಳು ಅವಿಚ್ಛಿನ್ನವಾಗಿ ಪರಮಾತ್ಮನನ್ನು ಸೇವಿಸ್ತಾ ಇರೋದ್ರಿಂದ ಅವರ ಬಳಿಗೆ ಮೃತ್ಯು ಬರುವುದೇ ಇಲ್ಲ. ಮೃತ್ಯು ಬರೋದು ಮಾತ್ರ ಅಲ್ಲ, ಯಾವ ಅಸುರಾವೇಶವೂ ಇಲ್ಲ ಅವರಿಗೆ. ರುದ್ರಾದಿ ಸಕಲ ದೇವತೆಗಳಿಗೂ ಅಸುರ ಆವೇಶ ಇದೆ. ಆದರೆ ಅಸುರಾವೇಶ ಇರುವುದರಿಂದಲೇ ಅವರಿಗೆ ಅಜ್ಞಾನ ದುಃಖಾದಿ ಬರ್ತವೆ. ತೇಷಾಂ ದುಃಖಾಧಿಕಂ ಕಿಂಚಿತ್ ಅಸುರಾವೇಶತೋ ಭವೇತ್ ಎಂಬುದಾಗಿ ಭಾಗವತದ ಏಕಾದಶ ಸ್ಕಂದದ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ತೇಷಾಂ ದುಃಖಾಧಿಕಂ ಕಿಂಚಿತ್, ಅವರಿಗೆ ಅಸುರಾವೇಶ ಇರುವುದರಿಂದ ಸ್ವಲ್ಪ ಅಜ್ಞಾನ ದುಃಖ ಬರುವುದಿದೆ. ಆದರೆ ವಾಯುದೇವರಿಗೆ ಅಸುರಾವೇಶವಿಲ್ಲ. ಅವರಿಗೆ ಅಜ್ಞಾನ ದುಃಖ ಶ್ರಮ ಯಾವುದೂ ಇಲ್ಲ. ಪ್ರಾಣಸ್ಯನ ಅಸುರಾವೇಶ ಅಖಣಾಶ್ವಸಮೋ ಶಿಸಃ ಸಂಪೂರ್ಣ ಅನುಗ್ರಹಾದ್ ವಿಷ್ಣೋ ಪ್ರಾಣ ಪೂರ್ಣಗುಣೋಮತಃ ಎಂಬುದಾಗಿ ಬ್ರಹ್ಮತರ್ಕದ ಉದಾಹರಣೆಯನ್ನು ಭಾಗವತಾತ್ಮದಲ್ಲಿ ಆಚಾರ ಕೊಡ್ತಾರೆ. ಪ್ರಾಣಸ್ಯ ವಾಯುದೇವರಿಗೆ ಅಸುರಾವೇಶವೇ ಇಲ್ಲ. ಯಾಕೆ ಅಂದರೆ ಅವರು ಆಖಣಾಶ್ಮ ಸಮ, ಬಂಡೆಗಲ್ಲಿಗೆ ಸಮ. ಬಂಡೆಗಲ್ಲಿನ ಹಾಗೆ ಅಭೇದ್ಯರವರು. ಆ ಬಂಡೆಗಲ್ಲಿಗೆ ಮಣ್ಣಿನ ಹೆಂಟೆ ಎಸೆದರೆ ಆ ಮಣ್ಣಿನ ಹೆಂಟೆ ಪುಡಿ ಪುಡಿ ಆಗುತ್ತೆ ಹೊರತು ಆ ಬಂಡೆಗೆ ಏನೂ ಆಗೋದಿಲ್ಲ. ಹಾಗೆ ಅಸುರನ್ನು ಜಯಿಸಲಿಕ್ಕೆ ಬಂದಂತಹ ಅಸುರರು ಮುಖ್ಯ ಪ್ರಾಣನ ಜಯಿಸಲಿಕ್ಕೆ ಬಂದು ಅವರೇ ಹತರಾಗಿ ಹೋಗ್ತಾರೆ. ಅವರು ಆಖಣಾಶ್ವರು. ಆ ವಿಚಾರ ಬೃಹದಾರಣ್ಯಕ ಛಾಂದ ಉಪನಿಷತ್ನಲ್ಲಿ ಬಂದಿದೆ. ಆ ಕಲ್ಲಿಗೆ ತಗಲಿದ ಮಣ್ಣು ಹೆಂಟೆಗಳ ಹಾಗೆ ಅವರೇ ನಾಶವಾದರು. ಯಥಾತ್ಮಾನಂ ಮೃತ್ವಾ ಲೋಷ್ಟೋ ಸತ್ಯೇವಗುಂ ಹೇವ ವಿಧ್ವಂಸಮಾನ ವಿಶ್ವಂಜೋ ವಿನೇಶು ಅಂತ ಬರುತ್ತಲ್ಲಿ. ಆ ರೀತಿಯಲ್ಲಿ ಅವರೇ ಪುಡಿ ಪುಡಿ ಆದರು ಅಂತ. ಕಲ್ಲಿಗೆ ತಗುಲಿದ ಮಣ್ಣಿನ ಹೆಂಟೆ ಹೇಗೆ ಚೂರು ಚೂರಾಗುತ್ತೋ ಹಾಗೆ ದೈತ್ಯರು ಪ್ರಾಣದೇವರನ್ನು ಬಿದ್ದು ತಾವೇ ನಾಶವಾಗಿ ಹೋದರು. ಯಾಕೆಂದರೆ ಪ್ರಾಣದೇವರಿಗೆ ಅಸುರಾವೇಶವೇ ಇಲ್ಲ. ಅಸುರಾವೇಶ ಇಲ್ಲ ಕಾರಣ ಅವರಲ್ಲಿ ಅಜ್ಞಾನಾದಿ ಯಾವ ದೋಷಗಳು ಕೂಡ ಇಲ್ಲ. ಇದನ್ನೇ ಮಧ್ವಾಚಾರ್ಯ ರಾಯರು ಹೇಳಿದರು.
ಸದಾ ಭಗವತ್ಪರಾಣಾಂ ಭಗವತಃ ಅನ್ಯತ್ರ ಸರ್ವಸ್ತುಷು ಮನಸ್ಸಂಗರಹಿತಾನಾಂ ಅಭಿಮಾನಾದಿ ಸರ್ವದೋಷ ದೂರಾಣಾಂ ಅತಯೇವ ವಿಲೀನ ಅಶೇಷ ಪ್ರಕೃತಿ ಬಂಧಾನಾಂ ಅತಯೇವ ದೂರೋತ್ಸಾರಿತ ಅಶೇಷ ಅನಿಷ್ಟಾನಾಂ. ಆ ಥರ ಪ್ರಾಣದೇವರನ್ನ ಸ್ತೋತ್ರ ಮಾಡ್ತಾರೆ ಇಲ್ಲಿ. ಇವರು ಯಾವಾಗಲೂ ಪರಮಾತ್ಮನಲ್ಲೇ ಮನಸ್ಸನ್ನಿಟ್ಟವರು, ಭಗವಂತನಲ್ಲದೆ ಬೇರೆ ಕಡೆ ಇವರ ಮನಪ್ರವೃತ್ತಿಯೇ ಇಲ್ಲ. ಅಭಿಮಾನಾದಿ ದೋಷ ದೂರರು, ನಿದ್ರೆ, ಆಯಾಸ, ದುಃಖ ಇವ್ಯಾವ ಸಮಸ್ತ ಪ್ರಕೃತಿ ಬಂಧನಗಳೂ ಇವರಿಗಿಲ್ಲ. ಆದ್ದರಿಂದಲೇ ಸಕಲ ಅನಿಷ್ಟಗಳನ್ನು ಹತ್ತಿರಕ್ಕೆ ಬಾರದಂತೆ ಓಡಿಸ್ತಕ್ಕಂಥವರು ಅಂತ ಮುಖ್ಯ ಪ್ರಾಣದೇವರನ್ನು ಸ್ತೋತ್ರ ಮಾಡ್ತಾ ಪ್ರಾತಃಸಂಕಲ್ಪ ಗದ್ಯದಲ್ಲಿ ಸರ್ವಸ್ವಾಮಿನ ಸರ್ವಪ್ರೇರಕೇಣ ಸರ್ವತಾತ್ವಿಕ ದೇವತಾ ಪ್ರೇರಕೇಣ ಸರ್ವತಾತ್ವಿಕ ಅಸುರ ಭಂಜಕೇನ ತಥಾ ತತ್ಪ್ರೇರಣಾ ಪ್ರಯುಕ್ತ ಅಶೇಷ ದುರ್ಮತ ಭಂಜಕೇನ ಪ್ರತಿದಿನಂ ಪ್ರತಿಕ್ಷಣಂ ಬುದ್ಧಿಶೋಧಕೇನ ಸರ್ವಕರ್ಮ ಕರ್ತ್ರ ಸರ್ವಕರ್ಮ ಕಾರಯಿತ್ರ ಸರ್ವಕರ್ಮ ಸ್ವಾಮಿನ ಸರ್ವಕರ್ಮ ಶುದ್ಧಿಪ್ರದೇನ ಸರ್ವಕರ್ಮ ಸಿದ್ಧಿಪ್ರದೇನ ಸರ್ವಕರ್ಮ ಸಾಕ್ಷಿಣ ಸರ್ವದೋಷ ದೂರೇಣ ತ್ವಚ್ಚಿತ್ತಾಭಿಜ್ಞೇನ ತ್ವಚ್ಚಿತ್ತಾನುಸಾರ ಚಿತ್ತೇನ ತ್ವತ್ಪರಮಾನುಗ್ರಹ ಪಾತ್ರಭೂತೇನ ಅಂತ ಹೇಳ್ತಾರೆ. ಸರ್ವಸ್ವಾಮಿ, ಸರ್ವಪ್ರೇರಕ, ಸರ್ವತಾತ್ವ ದೇವತಾ ಪ್ರೇರಕ ಆ ಮುಖ್ಯ ಪ್ರಾಣದೇವರು ಎಲ್ಲ ಕರ್ಮಗಳನ್ನು ಮಾಡಿಸತಕ್ಕಂಥವರು, ಎಲ್ಲರಿಗೂ ಅವರೇ ಪ್ರೇರಕರು, ಸರ್ವಕರ್ಮವನ್ನು ಮಾಡಿಸುವ ಅಂದರೆ ಮಾಡುವಂತೆ ಪ್ರೇರಿಸುವ, ಭಗವಂತನ ಮನಸ್ಸನ್ನು ಚೆನ್ನಾಗಿ ಅರಿತುಕೊಂಡು ಆ ಶ್ರೀಹರಿಯ ಚಿತ್ತದಂತೆಯೇ ಅವರು ವರ್ತಿಸಕ್ಕಂಥವರು. ಆದ್ದರಿಂದ ರುದ್ರಾದಿ ಎಲ್ಲ ದೇವತೆಗಳಿಗಿಂತಲೂ ಕೂಡ ಮಧ್ವಾಚಾರ್ಯರು ಶ್ರೇಷ್ಠರು. ಅಂತಹ ಮಧ್ವಾಚಾರ್ಯರು ತ್ರಾತಾ ಯಸ್ಯ ತ್ರಿಧಾಮ ಅದು ಹೇಳಿದರು. ತ್ರಿಧಾಮ, ಮೂರು ಧಾಮಗಳು. ಯಾವುದ್ಯಾವುದು ಮೂರು ಧಾಮಗಳು? ವೈಕುಂಠ, ಅನಂತಾಸನ, ಶ್ವೇತದ್ವೀಪ. ಅಂತಹ ತ್ರಿಧಾಮ ಅನಂತಾಸನ, ವೈಕುಂಠ, ಶ್ವೇತದ್ವೀಪ, ಈ ಮೂರೂ ಧಾಮ. ಇವು ಮೂರೂ ಧಾಮವಾಗಿ ಉಳ್ಳವನು ವಿಷ್ಣು, ತ್ರಿಧಾಮ. ಅಂತಹ ವಿಷ್ಣು ಯಸ್ಯ ಯಾವ ನಿನಗೆ ತ್ರಿಧಾಮ, ಯಾವ ನಿನಗೆ ತ್ರಾತ ರಕ್ಷಕನು. ಇಂತಹ ಎಲ್ಲರನ್ನೂ ರಕ್ಷಣೆ ಮಾಡ್ತಕ್ಕಂತಹ ಮುಖ್ಯ ಪ್ರಾಣದೇವರಿಗೆ ರಕ್ಷಕ ಯಾರು ಅಂದರೆ ರಕ್ಷಕ ಯಾರು ಅಂದರೆ ಪರಮಾತ್ಮ. ಇಂತಹ ನೀವು ಸಜ್ಜನರನ್ನು, ಸಕಲ ಸಜ್ಜನರನ್ನು ನೀವು ರಕ್ಷಣೆ ಮಾಡ್ತೀರಿ. ಸುಖಯಸಿ ಸುಜನಂ ಸುಖಯಸಿ, ಈ ರೀತಿಯಾಗಿ ಅವರನ್ನು ರಕ್ಷಣೆ ಮಾಡ್ತಾ ಅವರಿಗೆ ಸುಖವನ್ನುಂಟು ಮಾಡ್ತೀರಿ. ಇದರಲ್ಲಿ ಆಶ್ಚರ್ಯ ಏನಿಲ್ಲ ಅಂತ ಇದರ ಅಭಿಪ್ರಾಯ. ಇಷ್ಟು ವಿಚಾರ ಪದ್ಯದಲ್ಲಿ ಇದೆ. ಇಷ್ಟು ವಿಚಾರಗಳ ಅನುಸಂಧಾನದೊಂದಿಗೆ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.